ಓಕೆ ವೀಕ್ಷಕರೇ, ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. 135 ಶಾಸಕರಿದ್ದಾರೆ ಕಾಂಗ್ರೆಸ್ನಲ್ಲಿ. ಒಂದು ವೇಳೆ ಈ ಸರ್ಕಾರವನ್ನು ಬೀಳಿಸಬೇಕು ಅಂತಂದರೆ 52 ಶಾಸಕರು ರಾಜೀನಾಮೆ ಕೊಡಬೇಕಾಗತ್ತೆ. 52 ಶಾಸಕರು ರಾಜೀನಾಮೆ ಕೊಟ್ಟರೆ ಸರ್ಕಾರ ಬೀಳತ್ತಾ ಅಂತ ನೀವು ಕೇಳ್ಬೋದು. ಬೀಳತ್ತೆ. ಹೇಗೆ ಅಂತಂದರೆ 52 ಶಾಸಕರು ರಾಜೀನಾಮೆ ಕೊಟ್ಟರೆ 224 ಸದಸ್ಯ ಬಲದ ವಿಧಾನಸಭೆಯಲ್ಲಿ ಈಗ 221 ಇರೋದು, ಯಾಕಂದರೆ 3 ಚುನಾವಣೆ, 169ಕ್ಕೆ ಬಂದುಬಿಡುತ್ತೆ. 169ಕ್ಕೆ ಬಂದುಬಿಡುತ್ತೆ. ಆಗ ಆ ಸದನದಲ್ಲಿ ಎಷ್ಟು ಜನ ಇದ್ದಾರೆ ಅದರ ಮೇಲೆ ವೋಟಿಂಗ್ ಆಗುತ್ತೆ. ಎಷ್ಟಾಗಬೇಕು? 169ರ ಅರ್ಧ ಎಷ್ಟು? 84ವರೆ. 85, 86 ಯಾರು ಇರ್ತಾರೆ ಅವರು ಅಧಿಕಾರಕ್ಕೆ ಬರ್ತಾರೆ. ಕಾಂಗ್ರೆಸ್ ಎಷ್ಟಾಗಿರುತ್ತೆ? 82 ಆಗಿರುತ್ತೆ. ಅರ್ಥ ಆಯ್ತಾ? 86 ಯಾರಿದ್ದಾರೆ? ಬಿ ಜೆ ಪಿ 66 + 1 ಯಾರು? ಜನಾರ್ದನ್ ರೆಡ್ಡಿ 67, JDS 19. ಎಷ್ಟಾಯಿತು? 86, 87 ಆಗೋಯ್ತು. 87 ಆದಾಗ ಸರ್ಕಾರ ಅಧಿಕಾರಕ್ಕೆ ಬರ್ತಾರೆ. ಮುಂದಿನ 6 ತಿಂಗಳ ಒಳಗಾಗಿ ಚುನಾವಣೆ ನಡೀಬೇಕು. ಚುನಾವಣೆ ನಡೆದು ಮಿನಿಮಮ್ 27 ಜನರಾದರೂ ಗೆಲ್ಲಬೇಕು. ಅದು ಆಗುವಂಥದ್ದ ಅಲ್ಲ. ಯಾಕೆಂದರೆ ಬಿ ಜೆ ಪಿಯಲ್ಲಿ ದೊಡ್ಡ ನಾಯಕ ಯಾರಿದ್ದಾರೆ? ಬನ್ನಿ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಕರ್ಕೊಂಡು ಹೋಗೋರು. ಕಳೆದ ಬಾರಿ ಯಡಿಯೂರಪ್ಪನವರಾದರೂ ಇದ್ದರು. ಇನ್ನೊಂದು ಏನಪ್ಪ ಅಂತಂದರೆ 3ನೇ 2 ಜನ ಪಕ್ಷ ಬಿಟ್ಟು ಹೋಗ್ಬೇಕು. ಹೆಂಗೆ? 135 ಇದೆ. 135 ಡಿವೈಡೆಡ್ ಬೈ 3 ಅಂದರೆ 45. 90 ಜನ MLAಗಳು ಬಿ ಜೆ ಪಿ ಹತ್ರಕ್ಕೆ ಬರಬೇಕು. ಆ 90 ಜನ ಬಂದರೆ ಅವರಿಗೆ ಅವಕಾಶಗಳು ಬೇಕಲ್ಲ, ಮಂತ್ರಿನೋ ಮತ್ತೊಂದೇನೋ ಮಾಡಬೇಕಲ್ಲ. ಮಾಡಲಿಕ್ಕಾಗೋದೇ ಟೋಟಲ್ 34 ಮಂತ್ರಿಗಳನ್ನು ಮುಖ್ಯಮಂತ್ರಿ ಸೇರಿ 90 ಜನ ಬಂದು ಏನು ಮಾಡ್ತಾರೆ? ಸೊ ಹಾಗಾಗಿ ಹಲವು ಡೌಟ್ಗಳು ಕಾಡ್ತಾ ಇದೆ. ಹಾಗಂತ ಮಹಾರಾಷ್ಟ್ರದಲ್ಲಾಗಿಲ್ವಾ? ಆಗಿದೆ. ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆ ಶಿವಸೇನೆಯಲ್ಲಿದ್ದರು, ಬಿ ಜೆ ಪಿಗೆ ಹೋದರು, ಅವರೇ ಮುಖ್ಯಮಂತ್ರಿ ಆದರು. ಅಜಿತ್ ಪವಾರ್ NCPಯಲ್ಲಿದ್ದರು, ಆ ಕಡೆ ಹೋದರು, ಮಂತ್ರಿ ಆದರು. ಇಲ್ಲಿಂದ ಹೋಗುವವರಿದ್ದರೆ ಒಬ್ಬ ನಾಯಕನ ಜೊತೆ ಹೋಗಬೇಕು, ಬಿಟ್ಟರೆ ಅಲ್ಲೊಬ್ಬ ನಾಯಕ ಇದ್ದಾನಂತ ಯಾರೂ ಬರೋದಿಲ್ಲ. ಯಾರಿದ್ದಾರಲ್ಲಿ? ಯಾರೂ ಇಲ್ಲ. ಹಾಗಾಗಿ ಸಿದ್ದರಾಮಯ್ಯನವರ ಮಾತು ಸತ್ಯನ ಸುಳ್ಳು? ಬನ್ನಿ ನೋಡೋಣ. ಸಿದ್ದರಾಮಯ್ಯ ಅವರ ಮಾತಿನ ಸತ್ಯ ಸುಳ್ಳು. ಯತ್ನಾಳ್ ಒಂದು ಬಾಂಬ್ ಹಾಕ್ತಾರೆ. ಏನು? ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಕೆಡವಲು BJP ನಾಯಕರು ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅಂತ ಅವರೇ ಹೇಳಿದರು. ಬರೋಬ್ಬರಿ 1,000 ಕೋಟಿ ರೂಪಾಯಿ ರೆಡಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದರು. CM ಸ್ಥಾನಕ್ಕೆ 2,500 ಕೋಟಿ ನೀಡಲು ಸಿದ್ಧರಿದ್ದಾರೆ ಅಂತ ಹೇಳಿದರು. ಅವರೇ 1,000 ಕೋಟಿ ಸಿದ್ಧ ಮಾಡಿಕೊಂಡಿದ್ದಾರೆ, ಸರ್ಕಾರ ಕೆಡವುತ್ತಾರೆ ಅಂತ ಹೇಳಿದರು. ಆಪರೇಷನ್ ಕಮಲದ ಬಗ್ಗೆ ಸ್ವತಃ BJPಯ ಯತ್ನಾಳ್ ಬಾಂಬ್ ಸಿಡಿಸಿದ್ರು. ಆ ಸಂದರ್ಭದಲ್ಲಿ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಪರೋಕ್ಷ ಆರೋಪವನ್ನು ಮಾಡಿದರು. ಇದೆಲ್ಲ ಮಾಡ್ತಾ ಇರೋದು ವಿಜಯೇಂದ್ರ ಅಂತ. ಅದು ಅಲ್ಲಿಗೆ ನಿಂತಿದೆ. ಈಗ 2ನೇ ವಿಚಾರ ಯಾವುದದು? 50 ಶಾಸಕರ ರಾಜೀನಾಮೆ ಸಾಧ್ಯ ಇದೆಯಾ? ಸರ್ಕಾರ ಕೆಡವಬೇಕು ಅಂತಂದರೆ 50 ಶಾಸಕರು ರಾಜೀನಾಮೆ ಕೊಡಬೇಕು. ಕಳೆದ ಬಾರಿ ಯಡಿಯೂರಪ್ಪನಂಥ ದೊಡ್ಡ ನಾಯಕರಿದ್ದು ದುಡ್ಡು ಖರ್ಚು ಮಾಡಿ 17 ಶಾಸಕರನ್ನು JDSನಿಂದ ಮತ್ತು ಕಾಂಗ್ರೆಸ್ನಿಂದ ಕರ್ಕೊಂಬಂದು ಅವರನ್ನು ಗೆಲ್ಲಿಸಬೇಕಾದ್ರೆ ಏದುಸಿರು ಬಿಟ್ಟಿದ್ದಾರೆ ಯಡಿಯೂರಪ್ಪನಂಥ ನಾಯಕರಿದ್ದು. ಈಗ 50 ಜನ MLAಗಳು BJPಯ ಯಾವ ನಾಯಕನ ನಂಬಿಕೆ ಮೇಲೆ ಬರ್ತಾರೆ? ಅವತ್ತು 17 ಜನ ಬಂದಿದ್ದು ಯಡಿಯೂರಪ್ಪನವರ ಮೇಲೆ ನಂಬಿಕೆ ಮೇಲೆ. ಆದರೆ ರಾಜಕೀಯ ಪರಿಸ್ಥಿತಿ ಇದೀಗ ಬದಲಾವಣೆಯಾಗಿದೆ. ಕರ್ನಾಟಕದಲ್ಲಿ 136 ಸದಸ್ಯ ಬಲದ ಸರ್ಕಾರ ಇದೆ. ಶಾಸಕರು ಆಪರೇಷನ್ ಕಮಲಕ್ಕೆ ಅಷ್ಟು ಬೇಗ ಒಳಗಾಗ್ತಾರಾ? ಅದು ಕೂಡ 50 ಶಾಸಕರಿಗೆ 50 ಕೋಟಿ ಕೊಡುವಂಥ ಮಹಾನುಭಾವ ಯಾರಿದ್ದಾರೆ? ಆ ಕೊಟ್ಟವನು ಮುಖ್ಯಮಂತ್ರಿ ಆಗಬೇಕಲ್ಲ, ಆ ಮುಖ್ಯಮಂತ್ರಿಗೆ ಆ ದಮ್ ಇರಬೇಕಲ್ಲ. 50 ಜನ ರಾಜೀನಾಮೆ ಕೊಟ್ಟರೆ ಅಟ್ಲೀಸ್ಟ್ 30 ಜನರನ್ನು ಗೆಲ್ಲಿಸ್ಕೊಂಡು ಬರ್ತೇನೆ ಅಂತೇಳಿ. ಒಂದೋ ಸಿದ್ದರಾಮಯ್ಯ ಹೋಗಬೇಕು, ಇಲ್ಲ ಅಂದರೆ DK ಶಿವಕುಮಾರ್ ಹೋಗಬೇಕು. ಹೋಗ್ತಾರಾ? ಇಲ್ಲ. ಇನ್ನು BJPಯಲ್ಲೂ ಕೂಡ ಮಾಸ್ಟರ್ ಮೈಂಡ್ ಇಲ್ಲ. ಇರ್ಬೋದು ದುಡ್ಡು ಖರ್ಚು ಮಾಡೋರು. ಮುಖ್ಯಮಂತ್ರಿ ಒಪ್ಕೊಳ್ಳೋರು ಯಾರಿದ್ದಾರೆ? ಯಾರೂ ಇಲ್ಲ. ಮೈತ್ರಿ ಸರ್ಕಾರ ಕೆಡವಿದ್ದ ನಾಯಕ ಈಗ ಕಾಂಗ್ರೆಸ್ನಲ್ಲೇ ಇದ್ದಾರೆ. CP ಯೋಗೇಶ್ವರ್ ಆಪರೇಷನ್ ಹಸ್ತಕ್ಕೆ ಒಳಗಾಗಿದ್ದಾರೆ. ಅವತ್ತು ಸಮ್ಮಿಶ್ರ ಸರ್ಕಾರವನ್ನು ಕೆಡವೋದಕ್ಕೆ ಇದೇ CP ಯೋಗೇಶ್ವರ್ ಮತ್ತು ಅಶ್ವಥ್ ನಾರಾಯಣ್ ದೊಡ್ಡ ಪಾತ್ರ ವಹಿಸಿದ್ರು. ಈಗ ಯಾರು ಮುಂದಕ್ಕೆ ಬರ್ತಾರೆ? ಈಗ ಯೋಗೇಶ್ವರ್ ಪಾತ್ರ ನಿರ್ವಹಿಸೋದು ಯಾರು? ಇನ್ನು 3ನೇ ಪ್ರಶ್ನೆ. ಇದು ಸಿದ್ದರಾಮಯ್ಯನವರು ಒಂದು ಪಾಸಿಂಗ್ ಕಮೆಂಟ್ ಕೊಟ್ಟು ಯಾವುದೋ ಗಮನವನ್ನು ಬೇರೆ ಕಡೆ ತಗೊಂಡೋದ್ರಾ? ಮುಡಾ ವಿವಾದಕ್ಕೆ ತೇಪೆ ಹಚ್ಚೋ ಪ್ರಯತ್ನವಾಯ್ತಾ? ಸರ್ಕಾರಕ್ಕೆ ಮುಡಾ ವಾಲ್ಮೀಕಿ ನಿಗಮ ಹಗರಣದ ಬಿಸಿ ಇದೆ. ಇದೇ ಕಾರಣಕ್ಕೆ ಸಿದ್ದರಾಮಯ್ಯ ಆಪರೇಷನ್ ಬಾಂಬ್ ಹಾಕಿ ಮಜಾ ನೋಡ್ತಾ ಇದ್ದಾರಾ? ಹಾಗಂತ ಆಪರೇಷನ್ ಪ್ರಯತ್ನ ನಡೀತಾ ಇಲ್ಲ ಅಂತ ಅಲ್ಲ. ಆದರೆ ಸಿದ್ದರಾಮಯ್ಯ ಮಾಡ್ತಾ ಇರುವಂಥ 50 MLAಗಳ ಆರೋಪಗಳಿಗೆ ಯಾವುದೇ ಪುರಾವೆಗಳು ಕಾಣ್ತಾ ಇಲ್ಲ. ಸೊ ಹಾಗಾಗಿ ಬಹುತೇಕ 90% ಇದು ಸುಳ್ಳು ಸುದ್ದಿ ಥರ ಇದೆ. 10% ಅಂತ ಒಂದು ಸಣ್ಣ ಪ್ರಯತ್ನಗಳು ಆಗ್ತಿರ್ಬೋದು. ಆದರೆ ಸರ್ಕಾರವನ್ನು ಕೆಡವೋದು ಅಷ್ಟು ಸುಲಭ ಅಲ್ಲ. ನೆಕ್ಸ್ಟ್. ಓಕೆ ವೀಕ್ಷಕರೇ, ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ.
5 ಶಾಸಕರಿದ್ದಾರೆ ಕಾಂಗ್ರೆಸ್ನಲ್ಲಿ. ಒಂದು ವೇಳೆ ಈ ಸರ್ಕಾರವನ್ನು ಬೀಳಿಸಬೇಕು ಅಂತಂದರೆ 52 ಶಾಸಕರು ರಾಜೀನಾಮೆ ಕೊಡಬೇಕಾಗತ್ತೆ. 52 ಶಾಸಕರು ರಾಜೀನಾಮೆ ಕೊಟ್ಟರೆ ಸರ್ಕಾರ ಬೀಳತ್ತಾ ಅಂತ ನೀವು ಕೇಳ್ಬೋದು. ಬೀಳತ್ತೆ. ಹೇಗೆ ಅಂತಂದರೆ 52 ಶಾಸಕರು ರಾಜೀನಾಮೆ ಕೊಟ್ಟರೆ 224 ಸದಸ್ಯ ಬಲದ ವಿಧಾನಸಭೆಯಲ್ಲಿ ಈಗ 221 ಇರೋದು, ಯಾಕಂದರೆ 3 ಚುನಾವಣೆ, 169ಕ್ಕೆ ಬಂದುಬಿಡುತ್ತೆ. 169ಕ್ಕೆ ಬಂದುಬಿಡುತ್ತೆ. ಆಗ ಆ ಸದನದಲ್ಲಿ ಎಷ್ಟು ಜನ ಇದ್ದಾರೆ ಅದರ ಮೇಲೆ ವೋಟಿಂಗ್ ಆಗುತ್ತೆ. ಎಷ್ಟಾಗಬೇಕು? 169ರ ಅರ್ಧ ಎಷ್ಟು? 84ವರೆ. 85, 86 ಯಾರು ಇರ್ತಾರೆ ಅವರು ಅಧಿಕಾರಕ್ಕೆ ಬರ್ತಾರೆ. ಕಾಂಗ್ರೆಸ್ ಎಷ್ಟಾಗಿರುತ್ತೆ? 82 ಆಗಿರುತ್ತೆ. ಅರ್ಥ ಆಯ್ತಾ? 86 ಯಾರಿದ್ದಾರೆ? ಬಿ ಜೆ ಪಿ 66 + 1 ಯಾರು? ಜನಾರ್ದನ್ ರೆಡ್ಡಿ 67, JDS 19. ಎಷ್ಟಾಯಿತು? 86, 87 ಆಗೋಯ್ತು. 87 ಆದಾಗ ಸರ್ಕಾರ ಅಧಿಕಾರಕ್ಕೆ ಬರ್ತಾರೆ. ಮುಂದಿನ 6 ತಿಂಗಳ ಒಳಗಾಗಿ ಚುನಾವಣೆ ನಡೀಬೇಕು. ಚುನಾವಣೆ ನಡೆದು ಮಿನಿಮಮ್ 27 ಜನರಾದರೂ ಗೆಲ್ಲಬೇಕು. ಅದು ಆಗುವಂಥದ್ದ ಅಲ್ಲ. ಯಾಕೆಂದರೆ ಬಿ ಜೆ ಪಿಯಲ್ಲಿ ದೊಡ್ಡ ನಾಯಕ ಯಾರಿದ್ದಾರೆ? ಬನ್ನಿ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಕರ್ಕೊಂಡು ಹೋಗೋರು ಕಳೆದ ಬಾರಿ ಯಡಿಯೂರಪ್ಪನವರಾದರೂ ಇದ್ದರು. ಇನ್ನೊಂದು ಏನಪ್ಪ ಅಂತಂದರೆ 3ನೇ 2 ಜನ ಪಕ್ಷ ಬಿಟ್ಟು ಹೋಗ್ಬೇಕು. ಹೆಂಗೆ? 135 ಇದೆ. 135 ಡಿವೈಡೆಡ್ ಬೈ 3 ಅಂದರೆ 45, 45, 45. 90 ಜನ MLAಗಳು ಬಿ ಜೆ ಪಿ ಹತ್ರಕ್ಕೆ ಬರಬೇಕು. ಆ 90 ಜನ ಬಂದರೆ ಅವರಿಗೆ ಅವಕಾಶಗಳು ಬೇಕಲ್ಲ, ಮಂತ್ರಿನೋ ಮತ್ತೊಂದೇನೋ ಮಾಡಬೇಕಲ್ಲ. ಮಾಡಲಿಕ್ಕಾಗೋದೇ ಟೋಟಲ್ 34 ಮಂತ್ರಿಗಳನ್ನು ಮುಖ್ಯಮಂತ್ರಿ ಸೇರಿ 90 ಜನ ಬಂದು ಏನು ಮಾಡ್ತಾರೆ? ಸೊ ಹಾಗಾಗಿ ಹಲವು ಡೌಟ್ಗಳು ಕಾಡ್ತಾ ಇದೆ. ಹಾಗಂತ ಮಹಾರಾಷ್ಟ್ರದಲ್ಲಾಗಿಲ್ವಾ? ಆಗಿದೆ. ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆ ಶಿವಸೇನೆಯಲ್ಲಿದ್ದರು, ಬಿ ಜೆ ಪಿಗೆ ಹೋದರು, ಅವರೇ ಮುಖ್ಯಮಂತ್ರಿ ಆದರು. ಅಜಿತ್ ಪವಾರ್ NCPಯಲ್ಲಿದ್ದರು, ಆ ಕಡೆ ಹೋದರು, ಮಂತ್ರಿ ಆದರು. ಇಲ್ಲಿಂದ ಹೋಗುವವರಿದ್ದರೆ ಒಬ್ಬ ನಾಯಕನ ಜೊತೆ ಹೋಗಬೇಕು, ಬಿಟ್ಟರೆ ಅಲ್ಲೊಬ್ಬ ನಾಯಕ ಇದ್ದಾನಂತ ಯಾರೂ ಬರೋದಿಲ್ಲ. ಯಾರಿದ್ದಾರಲ್ಲಿ? ಯಾರೂ ಇಲ್ಲ. ಹಾಗಾಗಿ ಸಿದ್ದರಾಮಯ್ಯನವರ ಮಾತು ಸತ್ಯನ ಸುಳ್ಳು? ಬನ್ನಿ ನೋಡೋಣ. ಸಿದ್ದರಾಮಯ್ಯ ಅವರ ಮಾತಿನ ಸತ್ಯ ಸುಳ್ಳು. ಯತ್ನಾಳ್ ಒಂದು ಬಾಂಬ್ ಹಾಕ್ತಾರೆ. ಏನು? ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಕೆಡವಲು BJP ನಾಯಕರು ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅಂತ ಅವರೇ ಹೇಳಿದರು. ಬರೋಬ್ಬರಿ 1,000 ಕೋಟಿ ರೂಪಾಯಿ ರೆಡಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದರು. CM ಸ್ಥಾನಕ್ಕೆ 2,500 ಕೋಟಿ ನೀಡಲು ಸಿದ್ಧರಿದ್ದಾರೆ ಅಂತ ಹೇಳಿದರು. ಅವರೇ 1,000 ಕೋಟಿ ಸಿದ್ಧ ಮಾಡಿಕೊಂಡಿದ್ದಾರೆ, ಸರ್ಕಾರ ಕೆಡವುತ್ತಾರೆ ಅಂತ ಹೇಳಿದರು. ಆಪರೇಷನ್ ಕಮಲದ ಬಗ್ಗೆ ಸ್ವತಃ BJPಯ ಯತ್ನಾಳ್ ಬಾಂಬ್ ಸಿಡಿಸಿದ್ರು. ಆ ಸಂದರ್ಭದಲ್ಲಿ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಪರೋಕ್ಷ ಆರೋಪವನ್ನು ಮಾಡಿದರು. ಇದೆಲ್ಲ ಮಾಡ್ತಾ ಇರೋದು ವಿಜಯೇಂದ್ರ ಅಂತ. ಅದು ಅಲ್ಲಿಗೆ ನಿಂತಿದೆ. ಈಗ 2ನೇ ವಿಚಾರ ಯಾವುದದು? 50 ಶಾಸಕರ ರಾಜೀನಾಮೆ ಸಾಧ್ಯ ಇದೆಯಾ? ಸರ್ಕಾರ ಕೆಡವಬೇಕು ಅಂತಂದರೆ 50 ಶಾಸಕರು ರಾಜೀನಾಮೆ ಕೊಡಬೇಕು. ಕಳೆದ ಬಾರಿ ಯಡಿಯೂರಪ್ಪನಂಥ ದೊಡ್ಡ ನಾಯಕರಿದ್ದು ದುಡ್ಡು ಖರ್ಚು ಮಾಡಿ 17 ಶಾಸಕರನ್ನು JDSನಿಂದ ಮತ್ತು ಕಾಂಗ್ರೆಸ್ನಿಂದ ಕರ್ಕೊಂಬಂದು ಅವರನ್ನು ಗೆಲ್ಲಿಸಬೇಕಾದ್ರೆ ಏದುಸಿರು ಬಿಟ್ಟಿದ್ದಾರೆ ಯಡಿಯೂರಪ್ಪನಂಥ ನಾಯಕರಿದ್ದು. ಈಗ 50 ಜನ MLAಗಳು BJPಯ ಯಾವ ನಾಯಕನ ನಂಬಿಕೆ ಮೇಲೆ ಬರ್ತಾರೆ? ಅವತ್ತು 17 ಜನ ಬಂದಿದ್ದು ಯಡಿಯೂರಪ್ಪನವರ ಮೇಲೆ ನಂಬಿಕೆ ಮೇಲೆ. ಆದರೆ ರಾಜಕೀಯ ಪರಿಸ್ಥಿತಿ ಇದೀಗ ಬದಲಾವಣೆಯಾಗಿದೆ. ಕರ್ನಾಟಕದಲ್ಲಿ 136 ಸದಸ್ಯ ಬಲದ ಸರ್ಕಾರ ಇದೆ. ಶಾಸಕರು ಆಪರೇಷನ್ ಕಮಲಕ್ಕೆ ಅಷ್ಟು ಬೇಗ ಒಳಗಾಗ್ತಾರಾ? ಅದು ಕೂಡ 50 ಶಾಸಕರಿಗೆ 50 ಕೋಟಿ ಕೊಡುವಂಥ ಮಹಾನುಭಾವ ಯಾರಿದ್ದಾರೆ? ಆ ಕೊಟ್ಟವನು ಮುಖ್ಯಮಂತ್ರಿ ಆಗಬೇಕಲ್ಲ, ಆ ಮುಖ್ಯಮಂತ್ರಿಗೆ ಆ ದಮ್ ಇರಬೇಕಲ್ಲ. 50 ಜನ ರಾಜೀನಾಮೆ ಕೊಟ್ಟರೆ ಅಟ್ಲೀಸ್ಟ್ 30 ಜನರನ್ನು ಗೆಲ್ಲಿಸ್ಕೊಂಡು ಬರ್ತೇನೆ ಅಂತೇಳಿ. ಒಂದೋ ಸಿದ್ದರಾಮಯ್ಯ ಹೋಗಬೇಕು, ಇಲ್ಲ ಅಂದರೆ DK ಶಿವಕುಮಾರ್ ಹೋಗಬೇಕು. ಹೋಗ್ತಾರಾ? ಇಲ್ಲ. ಇನ್ನು BJPಯಲ್ಲೂ ಕೂಡ ಮಾಸ್ಟರ್ ಮೈಂಡ್ ಇಲ್ಲ. ಇರ್ಬೋದು ದುಡ್ಡು ಖರ್ಚು ಮಾಡೋರು. ಮುಖ್ಯಮಂತ್ರಿ ಒಪ್ಕೊಳ್ಳೋರು ಯಾರಿದ್ದಾರೆ? ಯಾರೂ ಇಲ್ಲ. ಮೈತ್ರಿ ಸರ್ಕಾರ ಕೆಡವಿದ್ದ ನಾಯಕ ಈಗ ಕಾಂಗ್ರೆಸ್ನಲ್ಲೇ ಇದ್ದಾರೆ. CP ಯೋಗೇಶ್ವರ್ ಆಪರೇಷನ್ ಹಸ್ತಕ್ಕೆ ಒಳಗಾಗಿದ್ದಾರೆ. ಅವತ್ತು ಸಮ್ಮಿಶ್ರ ಸರ್ಕಾರವನ್ನು ಕೆಡವೋದಕ್ಕೆ ಇದೇ CP ಯೋಗೇಶ್ವರ್ ಮತ್ತು ಅಶ್ವಥ್ ನಾರಾಯಣ್ ದೊಡ್ಡ ಪಾತ್ರ ವಹಿಸಿದ್ರು. ಈಗ ಯಾರು ಮುಂದಕ್ಕೆ ಬರ್ತಾರೆ? ಈಗ ಯೋಗೇಶ್ವರ್ ಪಾತ್ರ ನಿರ್ವಹಿಸೋದು ಯಾರು? ಇನ್ನು 3ನೇ ಪ್ರಶ್ನೆ. ಇದು ಸಿದ್ದರಾಮಯ್ಯನವರು ಒಂದು ಪಾಸಿಂಗ್ ಕಮೆಂಟ್ ಕೊಟ್ಟು ಯಾವುದೋ ಗಮನವನ್ನು ಬೇರೆ ಕಡೆ ತಗೊಂಡೋದ್ರಾ? ಮೂಡಾ ವಿವಾದಕ್ಕೆ ತೇಪೆ ಹಚ್ಚೋ ಪ್ರಯತ್ನವಾಯ್ತಾ? ಸರ್ಕಾರಕ್ಕೆ ಮುಡಾ ವಾಲ್ಮೀಕಿ ನಿಗಮ ಹಗರಣದ ಬಿಸಿ ಇದೆ. ಇದೇ ಕಾರಣಕ್ಕೆ ಸಿದ್ದರಾಮಯ್ಯ ಆಪರೇಷನ್ ಬಾಂಬ್ ಹಾಕಿ ಮಜಾ ನೋಡ್ತಾ ಇದ್ದಾರಾ? ಹಾಗಂತ ಆಪರೇಷನ್ ಪ್ರಯತ್ನ ನಡೀತಾ ಇಲ್ಲ ಅಂತ ಅಲ್ಲ. ಆದರೆ ಸಿದ್ದರಾಮಯ್ಯ ಮಾಡ್ತಾ ಇರುವಂಥ 50 MLAಗಳ ಆರೋಪಗಳಿಗೆ ಯಾವುದೇ ಪುರಾವೆಗಳು ಕಾಣ್ತಾ ಇಲ್ಲ. ಸೊ ಹಾಗಾಗಿ ಬಹುತೇಕ 90% ಇದು ಸುಳ್ಳು ಸುದ್ದಿ ಥರ ಇದೆ. 10% ಅಂತ ಒಂದು ಸಣ್ಣ ಪ್ರಯತ್ನಗಳು ಆಗ್ತಿರ್ಬೋದು. ಆದರೆ ಸರ್ಕಾರವನ್ನು ಕೆಡವೋದು ಅಷ್ಟು ಸುಲಭ ಅಲ್ಲ. ನೆಕ್ಸ್ಟ್